ಶ್ರೀ ಗಂಗಮ್ಮ ದೇವಿ ನೂತನ ವಿಗ್ರಹ ಪ್ರತಿಷ್ಠಾನ ಮಹೋತ್ಸವ. ಸಂಸದ ಮಲ್ಲೇಶ್ ಬಾಬು ಮತ್ತು ಕೋರ್ ಕಮಿಟಿ ಅಧ್ಯಕ್ಷ ಜೆಕೆ ಕೃಷ್ಣರೆಡ್ಡಿ ಭಾಗ್ಯ. ಚಿಂತಾಮಣಿ ತಾಲೂಕಿನ ಪೆರಮಾಚನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ವೆಂಕಟಪುರ ಗ್ರಾಮದ ಶ್ರೀ ಗಂಗಮ್ಮ ದೇವಿಯ ನೂತನ ವಿಗ್ರಹ ಪ್ರತಿಷ್ಠಾನ ಮಹೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಮುಂಜಾನೆ ಗೋಪೂಜೆ, ಅಭಿಷೇಕ, ಅರ್ಚನೆ, ಹೋಮಗಳು, ಪೂರ್ಣಾಹುತಿ, ಅಷ್ಟವಧಾನ ಸೇವೆ ಮತ್ತು ಮಹಾಮಂಗಳಾರತಿ ನಡೆಯಿತು. ಕೋಲಾರ ಲೋಕಸಭಾ ಕ್ಷೇತ್ರದ ಸಂಸದ ಮಲ್ಲೇಶ್ ಬಾಬು ಎಂ ಮತ್ತು ಜೆಡಿಎಸ್ ಕೋರ್ ಕಮಿಟಿ ರಾಜ್ಯಾಧ್ಯಕ್ಷರಾದ ಜೆಕೆ ಕೃಷ್ಣರೆಡ್ಡಿ ಸೇರಿದಂತೆ ಜನಪ್ರತಿನಿಧಿಗಳು ಪಾಲ್ಗೊಂಡಿದ್ದರು. ಈ ಪವಿತ್ರ ಕಾರ್ಯಕ್ರಮದಲ್ಲಿ ಸ್ಥಳೀಯರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಮತ್ತು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ದೇವಿಯ ದರ್ಶನ ಪಡೆದರು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಂತರ ಮಾತನಾಡಿದ ಕೋರ್ ಕಮಿಟಿ ಅಧ್ಯಕ್ಷ ಜೆಕೆ ಕೃಷ್ಣರೆಡ್ಡಿ, ಕೆಸಿ ವ್ಯಾಲಿ, ಎಚ್ಎನ್ ವ್ಯಾಲಿ ಮೂರನೇ ಹಂತದ ಶುದ್ಧೀಕರಣಕ್ಕೆ ಹೋರಾಟ ಮಾಡುತ್ತಿರುವುದು ಒಳ್ಳೆಯ ಬೆಳವಣಿಗೆ. ಆಡಳಿತದಲ್ಲಿರುವ ಸರ್ಕಾರ ಮೂರನೇ ಹಂತದ ಶುದ್ಧೀಕರಣ ಮಾಡಲು ಮುಂದಾಗಬೇಕು. ಚಿಂತಾಮಣಿ ತಾಲೂಕಿನಲ್ಲಿ ಶೀಘ್ರದಲ್ಲೇ ಇದೇ ವಿಚಾರವಾಗಿ ಸರ್ಕಾರದ ಮೇಲೆ ಒತ್ತಡ ಹೇರಲು ಪ್ರತಿಭಟನೆ ಮಾಡುತ್ತೇವೆ ಎಂದು ಹೇಳಿದರು. ಸಂಸದ ಮಲ್ಲೇಶ್ ಬಾಬುರವರು ಮಾತನಾಡಿ, ಗೃಹ ಬಳಕೆ ಸಿಲಿಂಡರ್ ಸಮಸ್ಯೆ ಎಲ್ಲಿಯೂ ಉದ್ಭವವಾಗಿಲ್ಲ. ಕಮರ್ಷಿಯಲ್ ಸಿಲಿಂಡರ್ಗಳ ಸರಬರಾಜು ಆಗುವುದರಲ್ಲಿ ಸ್ವಲ್ಪ ವ್ಯತ್ಯಾಸವಾಗಿದೆ. ಕೇಂದ್ರ ಸರ್ಕಾರ ಇದನ್ನು ಎಲ್ಲ ರೀತಿಯಲ್ಲಿ ಸರಿಪಡಿಸಲು ಮುಂದಾಗುತ್ತಿದೆ ಎಂದು ಹೇಳಿದರು. ಎರಡು ನಿಮಿಷ पिता देवता दर्शयामि सर्वमंगल मांगल्ये शिवे सर्वार्थसाधके त्र्यंबके देवी नारायणे नमोस्तुते नारायणे विद्महे श्री महागंगाम्बिका देवताभ्यो नमः ಎಲ್ಲರೂ ಮತ್ತು ಎಲ್ಲರೂ ತಗೊಳ್ಳಿರ ಅಲಂಕಾರ ಆಗ್ತದೆ ಮತ್ತು ಪೂಜೆ ಇರುತ್ತೆ, ಆಮೇಲೆ ಇರುತ್ತೆ. ರೋಚಮಾನಃ ಶೋಭನೋ ಶೋಭಮಾನಃ ಕಲ್ಯಾಣಃ ಶ್ರೀವಕ್ಷಸ್ಯಮಾಯುಷ್ಯಮಾರೋಹ ವ್ಯೋಮಾವಿಧ ಶೋಭಮಾನೋ ಮಹೀಯತೆ ಬಹುಪುತ್ರಭಾಗಂ ಶತಸಂವತ್ಸರಂ ದೀರ್ಘಾಮಾಯೋಃ ವನಮಾಲಿಕದೇಶಾಂಗೇ ಶಕ್ತಿ ಚಕ್ರೇ ಚಲಂದಕ್ಕೆ ಗಂಗಾಂಬಿಕಾ ದೇವತಾ ಪರಿಪೂರ್ಣ ಫಲಪ್ರಸಾದ ಸಿದ್ಧಿರಸ್ತು. ಶಶಾಂಕ್ ವೆಂಕಟಾಪುರ ಗ್ರಾಮದಲ್ಲಿ ನೂತನವಾಗಿ ಗಂಗಮ್ಮ ದೇವಿಯ ದೇವಾಲಯವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಪ್ರತಿಷ್ಠಾಪನೆ ಭಾಳ ಒಳ್ಳೆಯ ದಿನ, ಒಳ್ಳೆಯ ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ. ಗ್ರಾಮಸ್ಥರು ಮತ್ತು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರ ತಂದು ಸೇರ್ಕೊಂಡು ತಾಯಿ ಹತ್ರ ಬಂದು ಪ್ರಾರ್ಥನೆ ಮಾಡುವಂಥ ನಮ್ಮ ಕ್ಷೇತ್ರದಲ್ಲಿ ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಒಳ್ಳೆಯ ಸುಖ ಶಾಂತಿ ಸಮೃದ್ಧಿಯಿಂದ ಬದುಕಬೇಕು ಅಂತೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದೀನಿ. ಇಲ್ಲಿ ಬಂದಂಥ ಭಕ್ತಾದಿಗಳು ಕೂಡ ಅವರ ಬೇಡಿಕೆಗಳು ಏನೇ ಇರಬೇಕು ಅವರು ಪ್ರಾರ್ಥನೆ ಖಂಡಿತ ನೆರವೇರುತ್ತೆ ಅನ್ನೋದು ಪ್ರಾರ್ಥನೆ ಶುರು. ತುಂಬ ಒಳ್ಳೆಯದು. ಆ್ಯಕ್ಚುಲಿ
ಮೂರನೇ, ಯಾಕಂದರೆ ಸರ್ಕಾರಿ ಯಂತ್ರಗಳು ಯಾವಾಗಲೂ ಕೂಡ ಹೇಗಿರ್ತವೆ ಅಂತ ಹೇಳಿದ್ರೆ, ಈಗ 1ನೇ ಹಂತ 2ನೇ ಹಂತ ಅಂದರೆ ಅದು ನೇರವಾಗಿ ಇದು ರಿಪೇರಿ ಆದರೆ ರಿಪೇರಿ ಮಾಡೋದ್ರಿಂದ ಅದು ನೇರವಾಗಿ ಬಂದು ಬೀಳೋದ್ರಿಂದ ಕುಡಿಯುವ ನೀರು ಬೋರ್ವೆಲ್ಗಳು ಎಲ್ಲೆಲ್ಲಿ ಇರ್ತವೆ ಅಲ್ಲಿ ಕೂಡ ಅದು ಒಳಗಡೆ ರೀಚಾರ್ಜ್ ಆಗುವಂಥದ್ದು. ಮತ್ತು ಅದು ನಮ್ಮ ಬೆಂಗಳೂರಿನಲ್ಲಿ ಅಲ್ಲಿ ನಮ್ಮ ಮನೆಯ ಪಕ್ಕದಲ್ಲೇ ಅದು ಹಾದು ಹೋಗ್ತಾ ಇದ್ದು, ಅದು ನನಗೆ ಗೊತ್ತಿದೆ, ಅದು ಎಷ್ಟು ಸ್ಮೆಲ್ ಇದೆ, ಅದರ ಪರಿಣಾಮ ಏನು ಅನ್ನುವಂಥದ್ದು ನನಗೆ ಗೊತ್ತಿದೆ. ಹಾಗಾಗಿ 3ನೇ ಹಂತದ ಶುದ್ಧೀಕರಣದ ಏನು ಒಂದು ಪ್ರತಿಭಟನೆಗಳು, ಹೋರಾಟಗಳು ಮಾಡ್ತಾಯಿದ್ರೆ ಅದು ನಿಜವಾಗಲೂ ಕೂಡ ಒಳ್ಳೆಯ ಬೆಳವಣಿಗೆ, ಒಳ್ಳೆಯದು. ಇವತ್ತಿನ ಸರ್ಕಾರ ಅದಕ್ಕೆ ಮುಂದಾಗಬೇಕು. ಅದು ನಾವು ಕೂಡ ನಮ್ಮ ತಾಲೂಕಿನಲ್ಲಿ ಕೂಡ ನಾವು ಒಂದು ಪ್ರತ್ಯೇಕವಾಗಿ 3ನೇ ಹಂತದ ಶುದ್ಧೀಕರಣ ಮಾಡಬೇಕು ಅಂತೇಳಿ ಪ್ರತಿಭಟನೆಗಳ ಹೋರಾಟವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ವೆಂಕಟಾಪುರ ಗ್ರಾಮದಲ್ಲಿ ಏನು ಗಂಗಮ್ಮ ತಾಯಿಯವರಿಗೆ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿದರೆ ಬಹಳ ಖುಷಿ ಆಗ್ತಾಯಿದೆ. ಯಾಕಂದರೆ ದೇವಸ್ಥಾನಗಳು ಕಟ್ಟೋದು ಸುಲಭ ಅಲ್ಲ. ಎಲ್ಲರೂ ಸಾರ್ವಜನಿಕರು ಮತ್ತು ಮುಖಂಡರು ಎಲ್ಲರೂ ಸೇರಿ ಒಳ್ಳೆಯದಾಗಲಿ ಆ ಊರಿಗೆ ಮತ್ತು ಸುತ್ತಮುತ್ತಲ ಊರಿಗೆ ಒಳ್ಳೆಯದಾಗಲಿ ಅಂತ ನಂಬಿಕೆ ಇಟ್ಕೊಂಡು ಮಾಡ್ತಾರೆ. ಅದು ಇವತ್ತು ಈ ಊರಲ್ಲಿ ಆಗಿದೆ, ಬಹಳ ಖುಷಿ ಆಗ್ತಾಯಿದೆ. ಏನು ಬೇಸಿಗೆ ಕಾಲ ಬರ್ತಾಯಿದೆ, ಕುಡಿಯೋ ನೀರಿನ ಅಭಾವ ಜಾಸ್ತಿ ಆಗಿತ್ತು ಅನಿಸುತ್ತೆ ಅಂತ ಎಲ್ಲ ಮಾಹಿತಿಗಳು ಬರ್ತಾಯಿದೆ. ಅದಕ್ಕೆ ಸರ್ಕಾರವು ಒಳ್ಳೆಯ ನಿಟ್ಟಿನಲ್ಲಿ ಕೆಲಸಗಳೆಲ್ಲ ಮಾಡಿ ಕುಡಿಯೋ ನೀರಿನ ಅಭಾವ ಏನು ಆಗದೆ ನೋಡೋ ಜವಾಬ್ದಾರಿ ಸರ್ಕಾರದ್ದು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಇನ್ನೇನು ಜನ ಮುಂದೆ ತಾಯಿ ಆಶೀರ್ವಾದ ಪಡೆದು ಎಲ್ಲರಿಗೂ ಒಳ್ಳೆಯದಾಗಲಿ, ಇಡೀ ಜಗತ್ತಿನಲ್ಲಿ ಮಳೆ ಮತ್ತು ಬೆಳೆ ಆಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮಾತ್ರ ಒಂದು ಸಪ್ಲೈ ಚೈನ್ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ. ಆದರೆ ಇವತ್ತಿನ ಏನು ನ್ಯೂಸಲ್ಲಿದೆ, ಇಲ್ಲಾಂದರೆ ಕೇಂದ್ರದಿಂದ ಏನೋ ಒಂದು ಆಗಿದೆ, ಕರೆಕ್ಟಾಗಿ ಸಪ್ಲೈ ಮಾಡಬೇಕು ಕಮರ್ಷಿಯಲ್ ಗ್ಯಾಸ್ ಅಂತ. ಆಮೇಲೆ LPG ಏನು ಮನೆಗಳಿದೆಯೋ ಅದು ಯಾವತ್ತೂ ಏನೂ ಆಗಿಲ್ಲ, ಅದು ಸಪ್ಲೈ ಚೈನ್ ಹಂಗೆ ಇದೆ. ಏನು ನಮ್ಮದು ಸಪ್ಲೈ ಇದೆಯೋ ಅಂದರೆ ನಮ್ಮದು ಸ್ಟಾಕ್ಸ್ ಏನಿದೆಯೋ ಅದರಲ್ಲಿ ಯಾವುದೂ ವ್ಯತ್ಯಾಸ ಆಗದೆ ಹಾಗೆ ಕೇಂದ್ರ ಸರ್ಕಾರ ನೋಡ್ಕೊಂಡಿದೆ ಅಂತ ಸ್ಟೇಟ್ಮೆಂಟ್ ಒಂದು ಪೆಟ್ರೋಲಿಯಂ ಮಿನಿಸ್ಟರ್ ಈಗಾಗಲೇ ಸದನದಲ್ಲಿ ಹೇಳಿದ್ದಾರೆ.